ಗಣೇಶ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರಾಕಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಊಹಾತ್ಮಕ ರೀತಿಯ ಉತ್ತರಗಳು ಬೇಡ, ತಪ್ಪಿತಸ್ಥರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ಹಾಸನದ ಬೇಲೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಊಹಾತ್ಮಕವಾದ ರೀತಿಯ ಉತ್ತರಗಳು ಬೇಡ ಅಂತ ಹೇಳಿದ್ದಾರೆ. ಪೊಲೀಸರು ಈಗಾಗಲೇ 3-4 ತಂಡಗಳನ್ನು ಮಾಡಿದ್ದಾರೆ. ಅವರು ಅನುಮಾನದ ಮೇಲೆ ಊಹೆ ಮಾಡ್ತಾ ಇದ್ದಾರೆ. ಆದರೆ ಊಹೆ ಬೇಡ, ತಪ್ಪಿತಸ್ಥರನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಕು. ನಾವು ಬೇಲೂರು ಜನರ ಜೊತೆಗಿದ್ದೇವೆ, ಅವರ ಜೊತೆ ಹೋರಾಟದಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ಸಿಟಿ ರವಿ ಹೇಳಿದ್ದಾರೆ. ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಹಸುವಿನ ಕೆಚ್ಚಲು ಕೊಯ್ತಾರೆ. ಆಮೇಲೆ ಒಂದು ಕತೆ ಹೊರಗೆ ಬರುತ್ತೆ, ಕೆಚ್ಚಲು ಕೊಯ್ದವನು ಮಾನಸಿಕ ಅಸ್ವಸ್ಥ ಅಂತ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥನ ತರ ನಾಟಕ ಆಡ್ತಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕತೆ ಕಟ್ಟೋದು ಬೇಡ. ನಾನು ಕಳೆದ 4.5 ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ಜೀವನಗಳಿಂದಲೂ ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೀವಿ. ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ, ಸಮಗ್ರ ತನಿಖೆ ಆಗಲಿ. ಅವ್ರು ಏನು ಸ್ಟೋರಿ ಬಿಟ್ಟಿದ್ದಾರೆ, ಮಾನಸಿಕ ಅಸ್ವಸ್ಥೆ ಅಂತೇಳಿ. ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರಬೇಕು ಅಂತ ಗೊತ್ತಾಗತ್ತಾ? ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ? ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ. ಇದು ಉದ್ದೇಶ ಅಶಾಂತಿಯನ್ನ ಕ್ರಿಯೇಟ್ ಮಾಡೋದು, ಸಂಘರ್ಷ ಹುಟ್ಟಾಕೋದು, ಅರಾಜಕತೆ ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ. ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ. ಇದ್ರ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ. ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ